ಕರ್ನಾಟಕ ರಾಜ್ಯದ ದೀರ್ಘಾವಧಿ ಸಿಎಂ ಅನ್ನೋ ಖ್ಯಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳಗಾಗಿದ್ದಾರೆ. ರಾಜ್ಯದಲ್ಲಿ ದೀರ್ಘಕಾಲದ ಸಿಎಂ ಅನ್ನೋ ಖ್ಯಾತಿಗೆ ಒಳಗಾಗಿದ್ದ ಮೈಸೂರಿನವರೇ ಆದ ಡಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ದು ಸಿದ್ದರಾಮಯ್ಯ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಎಂದ್ರೆ ಒಂಥರ ಕದರ್, ನೇರ ಮಾತು, ಗತ್ತಿನ ನಡೆ. ರಾಜ್ಯದಲ್ಲಿ ಸುದೀರ್ಘ ಸಿಎಂ ಖ್ಯಾತಿ ಪಡೆದಿರೋ ಕಾಂಗ್ರೆಸ್ ಕಟ್ಟಾಳು ನಾಳೆ ದಿವಂಗತ ದೇವರಾಜ್ ಅರಸು ಅವರ ದಾಖಲೆ ಮುರಿದು ಸುದೀರ್ಘ ಆಡಳಿತ ಮಾಡಿರೋ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರು ಜಿಲ್ಲೆಯವರೇ ಆದ ದಿವಂಗತ ದೇವರಾಜು ಅರಸು ಅವರು ಬರೋಬ್ಬರಿ 7 ವರ್ಷ 239 ದಿನಗಳ ಕಾಲ ಕರ್ನಾಟಕದ ಸಿಎಂ ಆಗಿದ್ರು. ಈಗ ಸಿದ್ದರಾಮಯ್ಯ ಈ ಕಾಲಾವಧಿ ಪೂರ್ಣಗೊಳಿಸಿ ಮೊದಲ ಸ್ಥಾನಕ್ಕೆ ತಲುಪಿದ್ದಾರೆ. ಸಿದ್ದು ಕುರ್ಚಿಯಿಂದ ಇಳಿತಾರೆ ಅನ್ನೋ ಮಾತುಗಳ ನಡುವೆಯೇ ಈಗ ರೆಕಾರ್ಡ್ ಬ್ರೇಕ್ ಮಾಡ್ತಿರೋದು ಅಭಿಮಾನಿಗಳಿಗೆ ಸಂಭ್ರಮ ಹೆಚ್ಚಿಸಿದೆ. ರಾಜ್ಯ ಬಜೆಟ್ ಮಂಡನೆಯಲ್ಲೂ ಸಿಎಂ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದು ಇದುವರೆಗೂ 16 ಬಜೆಟ್ ಅನ್ನ ಮಂಡಿಸಿದ್ದಾರೆ. ಇನ್ನು ದಾಖಲೆ ಮುರಿಯುತ್ತಿದ್ದೇನೆ, ಅರಸುಗೂ ನನಗೂ ಹೋಲಿಕೆ ಇಲ್ಲ ಎಂದಿದ್ದಾರೆ ಸಿದ್ದರಾಮಯ್ಯ. ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ್ ಅರಸು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದರು, ಅದನ್ನು ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ಒಂದೇನಪ್ಪ ಸಂತೋಷ ಅಂತಂದರೆ ದೇವರಾಜ್ ಅರಸರವರು ಮೈಸೂರು ಜಿಲ್ಲೆಯವರು, ನಾನು ಮೈಸೂರು ಜಿಲ್ಲೆಯವರು. ರಾಜ್ಯ ರಾಜಕಾರಣದಲ್ಲಿ ದಾಖಲೆ ಸೃಷ್ಟಿ ಮಾಡ್ತಿರೋ ಸಿದ್ದರಾಮಯ್ಯ ಜೊತೆ ಹಿಂದೆ ಎಐಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್ ಮಾತುಕತೆ ನಡೆಸಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸಸ್ಪೆನ್ಸ್ ಆಗಿ ಮಾತನಾಡಿರೋದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇದೇ ತಿಂಗಳು ಸಂಪುಟ ಪುನಾರಚನೆ ಕಸರತ್ತಿನಲ್ಲಿರುವ ಸಿದ್ದರಾಮಯ್ಯ ಈಗಾಗಲೇ ರಾಹುಲ್ ಗಾಂಧಿಗೆ ಭೇಟಿಗೆ ದಿನಾಂಕ ಕೇಳಿದ್ದಾರೆ. ಸಂಕ್ರಾಂತಿ ಹೊತ್ತಿನಲ್ಲೇ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗೋ ಸಾಧ್ಯತೆ ಇದ್ದು ನಾಯಕರ ಭೇಟಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ನಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯವರೇ ಮಾಡಿದ್ದ ರೆಕಾರ್ಡ್ ಮೈಸೂರು ಜಿಲ್ಲೆಯ ಸಿಎಂ ಇಂದಲೇ ಬ್ರೇಕ್ ಆಗ್ತಿದೆ. ಇನ್ನು ನಾಳೆ ರೆಕಾರ್ಡ್ ಬ್ರೇಕ್ ದಿನವೂ ಸಿಎಂ ಮೈಸೂರಿನಲ್ಲೇ ಇರೋದು ವಿಶೇಷವಾಗಿದೆ. ಸಿದ್ದು ಅಭಿಮಾನಿಗಳು ಬೆಂಬಲಿಗರು ನಾಳೆಯ ದಿನವನ್ನ ಹಬ್ಬವಾಗಿ ಆಚರಿಸಲು ಮುಂದಾಗಿದ್ದಾರೆ. ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.